ದಾವಣಗೆರೆ ದಕ್ಷಿಣ ಮತಕ್ಷೇತ್ರದಲ್ಲಿ ಚುನಾವಣೆಯ ಪ್ರಚಾರದ ಭರಾಟೆ ಜೋರಾಗಿದೆ. ಈ ಮಧ್ಯೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಬಿಜೆಪಿ ಕಚೇರಿಯ ಮುಂದೆಯೇ ತೊಡೆತಟ್ಟಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಪರ ಪ್ರಚಾರಕ್ಕಾಗಿ ತೆರಳಿರುವಂತಹ ಪ್ರದೀಪ್ ಈಶ್ವರ್ ಅಲ್ಲಿ ಬಿಜೆಪಿ ಕಚೇರಿಯ ಮುಂದೆ ಅವರ ಮೆರವಣಿಗೆ ಸಾಗ್ತಾ ಇದ್ದಂತಹ ಸಂದರ್ಭದಲ್ಲಿ ಕಚೇರಿಯ ಮುಂದೆ ತೊಡೆತಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಒಂದಿಷ್ಟು ಹೈ ಡ್ರಾಮಾಗಳು ನಡೆದು ಹೋಗಿದ್ದಾವೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಡೆದಿರುವಂತಹ ಘಟನೆ ಇದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಬಿಜೆಪಿ ಕಚೇರಿಯ ಮುಂಭಾಗದಲ್ಲಿ ಅಂದ್ರೆ ಏರಿಯಾದಲ್ಲಿ ಪ್ರಚಾರ ಮಾಡ್ಕೊಂಡು ತೆರಳ್ತಾ ಇದ್ರು. ಬಿಜೆಪಿ ಕಚೇರಿ ಇರುವಂತಹ ಜಾಗಕ್ಕೂ ತೆರಳಿದ್ದಾರೆ. ಕಾಂಗ್ರೆಸ್ನ ಚಿಕ್ಕಬಳ್ಳಾಪುರ ಶಾಸಕರಾಗಿರುವಂತಹ ಪ್ರದೀಪ್ ಈಶ್ವರ್ ಸಮರ್ಥ ಶಾಮನೂರು ಪರವಾಗಿ ಅವರು ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ರು. ಹೀಗೆ ಪ್ರಚಾರವನ್ನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಆ ಬಿಜೆಪಿ ಕಚೇರಿಯ ಮುಂದೆ ಹೋಗ್ತಾ ಇದ್ದಂತಹ ಟೈಮ್ನಲ್ಲಿ ಬಿಜೆಪಿಯ ಕಾರ್ಯಕರ್ತರು ಕೂಡ ಅಲ್ಲಿ ನೆರೆದಿದ್ದಾರೆ. ಹಾಗಾಗಿ ಅವರು ಬಿಜೆಪಿಯ ಬಾವುಟಗಳನ್ನ ಹಿಡಿದು ಅಲ್ಲಿ ಘೋಷಣೆಗಳನ್ನ ಕೂಗ್ತಾರೆ. ಇದೇ ಸಂದರ್ಭದಲ್ಲಿ ತಾವು ಬಂದಿದ್ದಂತಹ ಕಾರನ್ನ ಹತ್ತಿ ಪ್ರದೀಪ್ ಈಶ್ವರ್ ಅವರು ಬಿಜೆಪಿಗೆ ಸೆಡ್ಡು ಹೊಡೆದಂತೆ ನಿಂತಹ ದೃಶ್ಯಗಳನ್ನ ಕೂಡ ಗಮನಿಸಿದ್ರು. ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಎರಡೂ ಪಕ್ಷಗಳ ಕಾರ್ಯಕರ್ತರು ಈ ರೀತಿ ಎದುರು ಬದುರಾಗೋದು ಅಥವಾ ಈ ರೀತಿ ಜಿದ್ದಾಜಿದ್ದಿ ಪೈಪೋಟಿಯನ್ನ ಪ್ರಚಾರದ ಸಂದರ್ಭದಲ್ಲಿ ತೋರಿಸೋದು ಅದು ಅಹಿತಕರ ಘಟನೆಗಳಿಗೆ ಕಾರಣವಾಗುವಂತಹ ಸಾಧ್ಯತೆ ಇರುತ್ತೆ. ಆ ಪರಿಜ್ಞಾನ ಜನಪ್ರತಿನಿಧಿಗಳಿಗೆ ಇರಬೇಕು, ಜೊತೆಗೆ ಕಾರ್ಯಕರ್ತರಿಗೂ ಇರಬೇಕು. ಆದ್ರೆ ಬಿಜೆಪಿ ಕಚೇರಿ ಇದ್ದಂತಹ ರಸ್ತೆಯಲ್ಲೇ ತೆರಳುವಂತಹ ಸಂದರ್ಭದಲ್ಲಿ ಎರಡೂ ಪಕ್ಷಗಳ ಕಾರ್ಯಕರ್ತರು ಎದುರು ಬದುರಾಗಿದ್ದಾರೆ. ಅಲ್ಲಿ ಘೋಷಣೆಗಳು ಮೊಳಗಿದ್ದಾವೆ. ಆ ಸಂದರ್ಭದಲ್ಲಿ ತಾವು ಯಾವ ಕಾರ್ನಲ್ಲಿ ಬಂದಿದ್ರು ಪ್ರದೀಪ್ ಈಶ್ವರ್ ಆ ಕಾರಿನ ಮೇಲೆ ಹತ್ತಿ ನಿಂತು ಅವರು ಪ್ರಚಾರವನ್ನ ಮಾಡಿದ್ದು, ಸುತ್ತಮುತ್ತ ಇದ್ದಂತಹ ಜನರಿಗೆ ಕೈ ಮುಗಿದಂತಹ ದೃಶ್ಯಗಳನ್ನ ಕೂಡ ಗಮನಿಸಿದ್ರಿ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ಬಾರಿಯ ಬಿಜೆಪಿಯ ಪರಾಜಿತ ಅಭ್ಯರ್ಥಿ ಅಜಯ್ ಕುಮಾರ್ ಬಿಜೆ ತಾಕತ್ತಿದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಬನ್ನಿ ಅಂತೇನೋ ಸವಾಲ್ ಹಾಕಿದ್ರಂತೆ ಪ್ರದೀಪ್ ಈಶ್ವರ್ ಅವರಿಗೆ. ಹಾಗಾಗಿ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಶಾಸಕರು ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಕಚೇರಿಯ ಮುಂದೆಯೇ ನಿಂತು ಬಂದಿದ್ದೇನೆ ನೋಡ್ಕೊಳ್ಳಿ ಅಂತ ಹೇಳಿ ಆ ಸವಾಲಿಗೆ ಪ್ರತಿ ಸವಾಲನ್ನ ಹಾಕಿದ ರೀತಿ ಕಾಣಿಸ್ತಾ ಇದೆ. ಕಾಂಗ್ರೆಸ್ನ ಅಭ್ಯರ್ಥಿ ಸಮರ್ಥ ಶಾಮನೂರು ಪರವಾಗಿ ಪ್ರಚಾರಕ್ಕಾಗಿ ಶಾಸಕರಾಗಿರುವಂತಹ ಪ್ರದೀಪ್ ಈಶ್ವರ್ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಭೇಟಿಯನ್ನ ಕೊಟ್ಟಿರೋದು. ಉಪ ಕದನಕ್ಕೆ ಇನ್ನು ಕೆಲವೇ ದಿನಗಳು ಮಾತ್ರ ಬಾಕಿ. ಎರಡೂ ಕಡೆಯಿಂದ ಭರ್ಜರಿ ಪ್ರಚಾರಗಳು ನಡೀತಾ ಇವೆ. ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ಇತ್ತು. ಆ ಬಂಡಾಯವನ್ನ ಶಮನ ಮಾಡುವಂತಹ ಕೆಲಸವನ್ನ ನಿನ್ನೆ ಸಿಎಂ ಸಿದ್ದರಾಮಯ್ಯ ಮಾಡಿದ್ರು. ಸಾದಿಕ್ ಪೈಲ್ವಾನ್ ನಾನು ಸಮರ್ಥ ಶಾಮನೂರು ಪರವಾಗಿ ಪ್ರಚಾರವನ್ನ ಮಾಡ್ತೀನಿ, ಅವರ ಗೆಲುವಿಗೆ ಸಾಥನ್ನ ಕೊಡ್ತೀನಿ ಅನ್ನುವಂತಹ ಘೋಷಣೆಯನ್ನ ಮಾಡಿದ್ರು. ಹಾಗಾಗಿ ಕಾಂಗ್ರೆಸ್ಗೆ ಇದ್ದಂತಹ ಆತಂಕ ದೂರ ಆಗಿದೆ. ಈಗೇನಿದ್ರು ನೇರ ಹಣಾಹಣಿ ಬಿಜೆಪಿ ಹಾಗೆಯೇ ಕಾಂಗ್ರೆಸ್ನ ಮಧ್ಯೆ. ಕಾಂಗ್ರೆಸ್ ಪಕ್ಷ
ಪಕ್ಷದ ಐಡಿಯಾಲಜಿ ನಂಬ್ಕೊಂಡು ನಾನು ರಾಜಕಾರಣಕ್ಕೆ ಬಂದಿರೋದು. ನನ್ನ ಪಾರ್ಟಿನ ಯಾವನ್ ಪ್ರಶ್ನೆ ಮಾಡಿದ್ರು ಪ್ರಶ್ನೆ ಮಾಡ್ತೀನಿ. ನೆಕ್ಸ್ಟ್ ಎಲೆಕ್ಷನ್ ಬಂದಿರೋನಲ್ಲ, ನೆಕ್ಸ್ಟ್ ಜನರೇಷನ್ ಬಂದಿರೋನ್ ನಾನು. ಬಿಜೆಪಿ ಅವರು ಚಾಲೆಂಜ್ ಗಿಲೆಂಜ್ ಮಾಡಿದ್ರೆ ರಿಪ್ಲೈ ಹಿಂಗೆ ಇರುತ್ತೆ. ನಿಮ್ಮಿಂದ ಮುಸ್ಲಿಂ ಮತಗಳು ಎಲ್ಲೂ ಕೂಡ ಹೋಗಲ್ಲ, ಇಲ್ಲೇ ಇರ್ತಾವಂತೀರಾ? ಮುಸ್ಲಿಮ್ಸ್ 100% ನಮ್ಮ ಸಮರ್ಥಕ ಆಗ್ತಾರೆ. ಮುಸ್ಲಿಂ ದೇಶಭಕ್ತಿಯನ್ನ ಪ್ರಶ್ನೆ ಮಾಡಿದ್ದು ಬಿಜೆಪಿ ಅವರು. ಅವ್ರ ಮನೆ ಹೆಣ್ಣು ಮಕ್ಕಳನ್ನ ಕೆಟ್ಟದಾಗಿ ಮಾತಾಡಿದ್ದು ಬಿಜೆಪಿ ಅವರು. ಅವ್ರ ಆಚಾರನ ಪ್ರಶ್ನೆ ಮಾಡಿದ್ದು ಬಿಜೆಪಿ ಅವರು. ಅದ್ ಹೆಂಗ್ರಿ ಅವ್ರು ಓಟ್ ಹಾಕ್ತಾರೆ? ಅಂದ್ರೆ ಪ್ರದೀಪ್ ಈಶ್ವರ್ ಅವರು ಗೇಮ್ ಚೇಂಜರ್ ಆದ್ರ ದಾವಣಗೆರೆ ಉಪ ಚುನಾವಣೆಯಲ್ಲಿ ಅಂತ. ಖಂಡಿತವಾಗೂ ಮೈನಾರಿಟೀಸು ಅಹಿಂದ ಓಟುಗಳು ಖಂಡಿತವಾಗೂ ನಮ್ಮ ಸಮರ್ಥಕ್ಕೆ ಬರುತ್ತೆ ಅಂತ ನನ್ನ ನಂಬಿಕೆ ಇದೆ. ಹಾಗೆ ಸರ್, ಈಗ ಪ್ರದೀಪ್ ಈಶ್ವರ್ ಅವರು ದಾವಣಗೆರೆ ಚುನಾವಣೆಯಲ್ಲಿ ಗೇಮ್ ಚೇಂಜರ್ ಆದ್ರ ಅಂತ. ಖಂಡಿತವಾಗೂ ನನ್ನ ನಂಬಿಕೆ ಇದೆ. ಅಹಿಂದ ಓಟುಗಳು ನಮ್ಮ ಸಮರ್ಥಕ್ಕೆ ತರೋದ್ರಲ್ಲಿ ನಮ್ಮ ಪಕ್ಷ ನಾವೆಲ್ಲರೂ ಯಶಸ್ವಿ ಆಗ್ತೀವಿ ಅಂತ. ಅಂದಾಜು ಎಷ್ಟು ಮತಗಳ ಅಂತರದಿಂದ ಗೆಲ್ತಾರೆ ಸರ್? ನಾನೊಂದು 35,000 ರಿಂದ 45,000 ಮೆಜಾರಿಟಿ ಅಂತ ಅನ್ಕೊಂಡಿದ್ದೀನಿ. ಈಗ ಅಹಿಂದ ನಾಯಕ ಅಂತ ಒಪ್ಕೊತಿದ್ದಾರೆ. ಎಸ್, ಅಹಿಂದ ಓಟುಗಳನ್ನ ನಮ್ಮ ಪಾರ್ಟಿಗೆ ತರೋದೇ ನನ್ನ ಜವಾಬ್ದಾರಿ. ಇಷ್ಟು ದಿನ ಪ್ರಚಾರ ಮಾಡ್ತೀರಿ ಸರ್ ಇಲ್ಲಿ? ಇರ್ತೀನಿ, 10 ದಿನಾನೂ ಇರ್ತೀನಿ. ಯಾರ್ಯಾರು ಬರ್ಬೋದು ಸರ್? ಇವತ್ತು ಎಲ್ಲರೂ ಬರ್ತಾ ಇದ್ದಾರೆ. ಇವತ್ತು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.